ಅಲ್ಲ, ನಾವು ಈಗ UD ಸೆಕ್ರೆಟರಿ ಅವರಿಗೆ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ಪತ್ರ ಬರಲಿಕ್ಕೆ ನಾವು ಜಾನಕಿ ಮೇಡಮ್ ಅವರಿಗೆ ಹೇಳ್ತಾ ಇದ್ದೀವಿ. ನಾವು ನೇರವಾಗಿ ಬರೆದ್ರೆ ಆಗೋದಿಲ್ಲ. ಆದರೆ ಜಾನಕಿ ಮೇಡಮ್ ಅವರು ವರದಿ ಕೇಳಿದ್ದಾರೆ. ಪ್ರಾದೇಶಿಕ ಆಯುಕ್ತರಿಗೆ ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ವರದಿ ಕೇಳಿದ್ದಾರೆ. ಆ ವರದಿಯನ್ನು ಕೊಡ್ರಿ ಅಂತೇಳಿ ನಾವು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೂ ಮನೀಲಿಲ್ಲ ಅಂತಂದರೆ ಮಹಾನಗರ ಪಾಲಿಕೆ ಮುಂದ್ಗಡೆನೆ ನಾವು ನಿರಂತರ ಧರಣಿಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ಎಲ್ಲ ಅನುಕೂಲ ಕರ್ನಾಟಕ ಪರವಾಗಿರುವಾಗ ಎಲ್ಲ ಇರುವ ವ್ಯವಸ್ಥೆ ಇರುವಾಗ ಯಾಕೆ ತಟ ಮಾಡ್ತಾರೆ ನಗರ ಸೇವಕರು? ಅಲ್ಲಿರುವಂಥ ನಗರ ಸೇವಕರು ಯಾವ ಕಾರಣದಿಂದ ಅದನ್ನು ಹಿಂದೆಳೆಯುವಂಥ ಕೆಲಸ ಮಾಡ್ತಾರೆ ಮತ್ತು ಅಸಡ್ಡೆ ತೋರಿಸ್ತಾ ಇದ್ದಾರೆ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಅವ್ರಿಗೇನಾದರೂ ಮರಾಠ ವೋಕ್ಮೆಂಟ್ ಮೇಲೆ ಒಂದು ಕಾಳಜಿ ಇದ್ದಿದ್ದಿರ್ಬೋದು. ಆದರೆ ಇರಲಿ, ಬೇಡ ಅನ್ನೋದಲ್ಲ ನಾವು. ಆದರೆ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ನೀವು ಗೊತ್ತುವಳಿ ಸ್ವೀಕಾರ ಮಾಡದೆ ಕೊನೆ ಪಕ್ಷ ಮಾಡದೇ ಇದ್ದರೆ ನಾವು ಅದರ ಪರಿಣಾಮ ಬೇರೆ ಆಗಿರ್ತದೆ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀವಿ. ಅದಕ್ಕಾಗಿ ನೀವು ಕರ್ನಾಟಕದಲ್ಲಿದ್ದೀರಿ, ಕರ್ನಾಟಕದ ಸವಲತ್ತನ್ನು ತೊಗೊಳಕತ್ತೀರಿ, ಕರ್ನಾಟಕದ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದೀರಿ. ನೀವು ಕರ್ನಾಟಕದ ಹಿತಾಸಕ್ತಿಗೆ ಬದ್ಧರಾಗಿರ್ಬೇಕು. ಇಲ್ಲಿಲ್ಲ ಅಂತಂದರೆ ನಿಮಗೆ ನಾವು ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ರೀತಿ ಉತ್ತರ ಕೊಡಬೇಕೋ, ಚೆನ್ನಮ್ಮನ ರೀತಿ ಉತ್ತರ ಕೊಡಬೇಕೋ ಆ ರೀತಿ ಉತ್ತರ ಕೊಡಲಿಕ್ಕೆ ಕಿತ್ತೂರು ಕರ್ನಾಟಕ ಸೇನಾನಿಗಳು ಸಿದ್ಧರಾಗಿದ್ದಾರೆ. ಈ ಜನಪ್ರತಿನಿಧಿ ವಿಷಯದಲ್ಲಿ ಏನಾದರೂ ಪಕ್ಷಾತೀತವಾಗಿ ಏನಾದರೂ ಒಪಿನಿಯನ್ ಕೊಟ್ಟಿದ್ದಾರೆ? ಜನಪ್ರತಿನಿಧಿಗಳಿಗೂ ನಾವು ಒತ್ತಾಯ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಡ್ತೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಾಡ್ತೀವಿ, ಅಭಯ್ ಪಾಟೀಲ್ ಅವ್ರಿಗೂ ಮಾಡ್ತೀವಿ, ಆಸಿಫ್ ಸೇಠ್ ಅವ್ರಿಗೂ ಮಾಡ್ತೀವಿ. ಆದರೂ ಕೂಡ ಅವರು ಮಾಡಲಿಲ್ಲ ಅಂತಂದರೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ. ಅದನ್ನು ಕೂಡ ಸರ್ಕಾರ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗ್ತದೆ. ಮತ್ತು ಮಹಾನಗರ ಪಾಲಿಕೆ ಆಡಳಿತ ಮಂಡಳಿ ಕೂಡ ಅದರ ದುಷ್ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಈ ಜೂನ್ 9ಕ್ಕೆ ವಿಜೇಂದ್ರ ಅವರು ನಾನು ರಿಸಲ್ಟ್ ಹಾಕ್ತಂತ ಇದ್ರು, ಅದ್ರ ಬಗ್ಗೆ ಏನಾದರೂ ಕಾಯ್ತಾ ಇದ್ದೀರಾ? ಅದಕ್ಕೂ ಕಾಯ್ತೀವಿ. ಅದಕ್ಕೆ ನಾವೀಗ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಹೋಗ್ತಾ ಇಲ್ಲ. ಯಾಕಂತಂದರೆ ನಮ್ಮ ಇಲ್ಲಿ ಏನು ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರು ಬಂದಾಗ 2ನೇ ತಾರೀಕು ನಾವು ಗಡುವು ಕೊಟ್ಟಿದ್ವಿ. 2ನೇ ತಾರೀಕು ಗಡುವು ಮುಗಿದೋಗಿದೆ. ಅದಕ್ಕಾಗಿ ನಾವೆಲ್ಲ ಕೂಡ ಒಂದೊಂದು ಸಂಘಟನೆಯವರು ಒಂದೊಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಮನವಿಲ್ಲ ಅಂತಂದರೆ ವಿಜಯದವ್ರಿಗೂ ಭೇಟಿ ಮಾಡಿ ಮುಂದಿನ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸ ಮಾಡ್ತೀವಿ. ಪಟ್ಟು ಹಿಡಿದಕ್ಕೆ ಸಾಗೋತಕ್ಕೆ ಬಿಡಂಗಿಲ್ಲ. ಒಟ್ಟೆ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ನಿರ್ಣಯ ಆಗೋವರೆಗೂ ನಾವು ಸುಮ್ಮನೆ ಕೊಡೋದಿಲ್ಲ. ಸುಮಾರು 8 ದಿವಸ ಕಾಲಾವಧಿ ಕೊಡ್ತೀವಿ. 8 ದಿವಸ ಆಗ್ಬೋದು ನಿಮ್ಗೆ? ಕಾಲಾವಧಿ ಏನಿಲ್ಲ, ಕಾಲಾವಧಿ ಕೊಟ್ಟು ಮುಗ್ದದ ಅವರಿಗೆ. ನಾವು ಹಂತ ಹಂತವಾಗಿ ಬೇರೆ ಬೇರೆ ಹೋರಾಟಗಳ ಮುಖಾಂತರ ನಮ್ಮ ಅಭಿಪ್ರಾಯವನ್ನು, ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ. ಮನವಿ ಕೊಡ್ತಾ ಇದ್ದಾರೆ ಆರ್ಸಿ ಅವರಿಗೆ ಏನು ಕೊಡ್ತಾ ಇದ್ದಾರೆ? ಏನು ಕಳೆದ ಮಾರ್ಚ್ 26ನೇ ತಾರೀಕಿನಿಂದ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ಒಂದು ಗೊತ್ತುವಳಿನ ಅಂಗೀಕರಿಸಬೇಕಂತೇಳಿ ಸುಮಾರು 15ಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು ಕೂಡಿಕೊಂಡು ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿವಿ. ಕೊನೆ ಪಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲೂ ಕೂಡ ಇಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಆದರೂ ಕೂಡ ಮಹಾನಗರ ಪಾಲಿಕೆಯ ಆಡಳಿತ ಮಂಡಳಿ ಯಾಕೋ ಅದನ್ನು ನಿರಾಸ ಭಾವನೆಯಿಂದ ನೋಡ್ತಾ ಇದೆ, ಅಸಡ್ಡತನದಿಂದ ಕಾಣ್ತಾ ಇದೆ. ಕರ್ನಾಟಕದ ಗಟ್ಟುಮೆಟ್ಟಿನ ನೆಲವಾದ ಬೆಳಗಾವಿಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ನಿರ್ಣಯ ತಗೊಳ್ಳಿಕ್ಕೆ ವಿಫಲ ಆಗ್ತಿರೋದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಮಾನ್ಯ ಪ್ರಾದೇಶಿಕ ಆಯುಕ್ತರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಏನಪ್ಪ ಅಂತಂತಂದರೆ, ಏನು ಮಹಾನಗರ ಪಾಲಿಕೆಯಲ್ಲಿ ಈ ರೀತಿಯ ಒಂದು ದುರಾಡಳಿತವನ್ನು ನಡೆಸ್ತಾ ಇದ್ದಾರೆ, ಆ ಆಡಳಿತ ಮಂಡಳಿ ಮೇಲೆ ಮತ್ತು ಕರ್ನಾಟಕದ ವಿರೋಧ ನೀತಿಯನ್ನು ಯಾರು ಅನುಸರಿಸ್ತಾ ಇದ್ದಾರೆ ಅವರ ಮೇಲೆ ನೀವು ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕಂತೇಳಿ ಸರ್ಕಾರಕ್ಕೆ ವರದಿ ಕಳಿಸ್ಬೇಕು ಮತ್ತು ಅವರನ್ನು ಅನರ್ಹಗೊಳಿಸಬೇಕು ಅಂತೇಳಿ ಅದನ್ನು ತನಿಖೆ ಮಾಡಿರಿ ಅಂತೇಳಿ ನಾವು ಜಾನಕಿ ಮೇಡಮ್ ಅವರಿಗೆ ಪ್ರಾದೇಶಿಕ ಆಯುಕ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೂ ಮನೆಯಿದೆ ಇದ್ದರೆ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯನ್ನೇ ಸೂಪರ್ ಸೀಡ್ ಮಾಡುವಂಥ ಒಂದು ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಕನ್ನಡರ ವಿರುದ್ಧ ಏನು ಹೋರಾಟ ನಡೆಸುತ್ತಿರುವಂಥ ಮಹಾನಗರ ಪಾಲಿಕೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ನಗರಸಭೆಯಲ್ಲಿ ಮಂಜೂರು ಮಾಡದೇ ಇರತಕ್ಕಂಥ ನಗರ ಸೇವಕರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.
ಆಗ್ತಾ ಇರುತ್ತೆ ಸಮಾವೇಶ ಮಾಡ್ತಾ ಇಲ್ಲ ಸರ್ ಈಗ ಹಂಗಲ್ಲ ನಾವು ಮೂಡೋದು ದಾಖಲೆ ಅದನ್ನು ಅದನ್ನು ನಾವು ಮಾಡ್ತೀವಿ. ಹಾಂ ಈಗ ನಾವು ಇಲ್ಲಿ ನಮ್ಮ ಕನ್ನಡಿಗರು ಕೂಡಿದಾರೆ ಮಾಡಿರೋ ಪಂಚಾಯತ್ ಇದು ಬೆಳಗಾವಿ ಅವಿಭಾಜ್ಯ ಅಂಗ ಅಂತ ಹೇಳಿ ಕರಾಪಾಸ್ ಮಾತ್ರ ಮುಂದೆ ಹೋಗಿದ್ರಿ ಇದನ್ನು ತಗೊಂಡು ನಾವು ಅಷ್ಟು ಅಲ್ಲಿ ಇದು ಮಾಡ್ಬೋದು ಕೊನೆಗೆ ಮೇಡಮ್